ಮಚ್ಚ ಸಿ ವಿ ರಾಮನ್ ಅವ್ರ ಮನೆ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿರಲಿಲ್ಲ ಮಚ್ಚ ಇಲ್ಲೇ ಮದ್ವೆ ರಿಸೆಪ್ಷನ್ ಎಲ್ಲ ಮಾಡ್ಬಿಡ್ಬೋದಾ ಈಸಿಯಾಗಿ? ಬೆಂಗಳೂರಲ್ಲಿ ಇದೆ ನಂಗೆ ಐಡಿಯಾನೇ ಇರಲಿಲ್ಲ ಮಚ್ಚ. ಸಖತ್ತಾಗಿ ವೆದರ್ ಸೂಪರ್ ಆಗಿದೆ ಮಚ್ಚ ಇಲ್ಲಿ. ಯಾರು ಅವರು ಗೋಲಿ ಬಿಟ್ಟು ಹೋಗಿದ್ದಾರೆ ಮಚ್ಚ. ಸಿ ವಿ ರಾಮನ್ ಮನೇಲಿ ಗೋಲಿ ಆಡ್ತಾರ ಕ್ರೇಜಿ ಮಚ್ಚ. ಈಗಿನ ಕಾಲದಲ್ಲೂ ಗೋಲಿ ಆಡ್ತಾರಲ್ಲ ಮಚ್ಚ. ನೋಡ್ ಬಿಟ್ಟೋಗಿದ್ದಾರೆ ಮಚ್ಚ. ಒಳಗ್ ನೋಡಿ ಏನ್ ಸೈಕಲ್ ಇದೆ ಕಲರ್ಸ್. ಅವಾಗ್ಲೇ ಏನ್ ಮಚ್ಚ ಟೆಕ್ನಾಲಜಿಯಾ. ಅಯ್ಯೋ ಬಾಯ್ಸ್ ಅವೆಲ್ಲ ಬಿಡಿ, ಇವತ್ ತಿಂಡಿ ಹೆಂಗಿತ್ತು ಅದ ಹೇಳಿ. ನನಗಂತೂ ತುಂಬಾ ದಿನ ಆದ್ಮೇಲೆ ಮಲ್ಲೇಶ್ವರಂ ಬಂದು ತಿಂದಿದ್ದು ಬೇಜಾನ್ ಖುಷಿ ಆಯ್ತು. ಬರೀ ಆಫೀಸು ಮನೆ ಅಂತ ತಿಂದು ಬೇಜಾರಾಗೋಗಿತ್ತು. ನೀನೇನೇ ಹೇಳು ಮಗ, ಮಲ್ಲೇಶ್ವರಂ ಕಡೆ ಚಟ್ನಿ ಸ್ವಲ್ಪ ಸಪ್ಪೆ. ಇವೆಲ್ಲ ಬೇಡ ಸುಮ್ನಿರಪ್ಪ. ಮಲ್ಲೇಶ್ವರಂ ಅಲ್ಲಿ ಎಷ್ಟೊಂದು ಲೆಜೆಂಡರಿ ಪ್ಲೇಸಸ್ ಇದೆ ಗೊತ್ತಾ? ಏನೋ ಒಂದೆರಡು ಕಡೆ ತಿನ್ಬಿಟ್ಟು ಹಿಂಗೆಲ್ಲ ಇಡೀ ಏರಿಯಾಗೆ ಅವಮಾನ ಮಾಡಬಾರ್ದು. ಸುಮ್ನೆ ಗುರು, ಅದ್ಯಾವ್ದೋ ಉಡುಪಿ ಪಾಕ ಅದ ಕರ್ಕೊಂಡೋಗಿದ್ದೆ, ಅದೆಂಗಿತ್ತು? ಅದನ್ನು ಹೇಳಿದೆ ಚಟ್ನಿ ಸರಿ ಇಲ್ಲ ಅಂತ. ಮಕ್ಳ ಕರ್ಕೊಂಡೋದ್ರಿ ತಾನೆ ಆಮೇಲೆ. ಆಯ್ತಪ್ಪ, ಅದೊಂದು. ಅದ್ ಬಿಟ್ಟು ಇನ್ನೊಂದು ಹೇಳಿ ನೋಡೋಣ. ಅದ್ಯಾವ್ದೋ ಪರೋಟ ಪಾಯಿಂಟ್ ಅಂತ ಕರ್ಕೊಂಡೋದಲ್ಲಪ್ಪ ಮಗ. ಅಲ್ಲೂ ಹೇಳಿದ್ದೆ ಚೆನ್ನಾಗಿಲ್ಲ ಅಂತ. ಮುಚ್ಚಪ್ಪ ಸಾಕು. ಅವತ್ತೇ ಹೇಳಿದ್ದೆ ಅಂತ ಎಲ್ಲದಕ್ಕೂ ಬಂದ್ಬಿಡ್ತಾನ ಇಲ್ಲೊಳ್ಳೆ. ಅವ್ರಿಗೇನೋ ಹೇಳ್ತೀಯ? ಕರೆಕ್ಟ್ ಆಯ್ತಾನೆ ಅವ್ನು ಹೇಳಿದ್ದು. ಹೌದು ಮಚ್ಚ, ಒಪ್ಕೊಂತೀನಿ. ಅವೆರಡೇನ ಮಚ್ಚ ಹೋಟ್ಲಿರೋದು ಏರಿಯಾದಲ್ಲಿ. ಇವತ್ ರಾಘವೇಂದ್ರ ಸ್ಟೋರ್ಸ್ ಅಲ್ಲಿ ನೀವಿಬ್ರು ಮೂರ್ ಸಲಿ ಚಟ್ನಿ ಹಾಕ್ಸ್ಕೊಂಡ್ ತಿನ್ಲಿಲ್ವಾ ಮಚ್ಚ? ಆ ತಾತ ನೀರ್ ಚಟ್ನಿ ಹಾಕ್ತಿದ್ರೆ ಬಿಸಿ ಇಡ್ಲಿ ಮೇಲೆ ಹಂಗೆ ಹೀರ್ಕೊಂಡ್ಬಿಡುತ್ ಮಚ್ಚ. ಇಡ್ಲಿಗ್ 3 ಸಲಿ ಚಟ್ನಿ, ಇವನು ವಡೆಗ್ 3 ಸಲಿ ಚಟ್ನಿ ಹಾಕ್ಸ್ಕೊಂಡ್ ತಿನ್ಲಿಲ್ವಾ? ಅದ್ರ ಬಗ್ಗೆ ಹೇಳು. ಮತ್ತೆ ನಿಮ್ಮಿಬ್ರಿಗೂ ಗೊತ್ತಿಲ್ಲ, ಮೊನ್ನೆ ಇನ್ನು ಇಲ್ಲೇ ಬೆಂಗಳೂರು ಕೆಫೆ ಓಪನ್ ಆಗಿದೆ. ಚಟ್ನಿ ಮಾತ್ರ ಅಮೇಜಿಂಗ್ ಅನ್ಕೊಳ್ಳಿ. ಈ ರೇಂಜ್ಗೆ ಎಕ್ಸ್ಪೀರಿಯನ್ಸ್ ಇರೋನು ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಬಿಕಾಸ್ ಎಲ್ಲಾ ತರನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಏನನ್ನ ಅವ್ನು ಹೇಳ್ತಿರೋ ಚಟ್ನಿ ಬಗ್ಗೆ ಕಣೋ. ಓಹೋ ಚಟ್ನಿ ಚಲುವ. ಸರಿನಪ್ಪ, ಬೆಂಗಳೂರಲ್ಲಿ ಟಾಪ್ 3 ಚಟ್ನಿ ಎಲ್ಲಿ ಸಿಗುತ್ತೆ? ಅವ್ನು ಹೇಳಕ್ಕಿಂತ ಮುಂಚೆ ನಾನು ಹೇಳ್ತೀನಿ. ನನಗೆ ಉಮೇಶ್ ದೋಸಾ ಪಾಯಿಂಟ್ ಅಲ್ಲಿ 2 ಚಟ್ನಿ ಕೊಡ್ತಾರೆ ಗುರು. ಆ 2 ಚಟ್ನಿನೂ ಟಾಪ್ 1. ನಾನು ನನ್ನ ಟಾಪ್ ಫೇವ್ರೇಟ್ ಬೆಸ್ಟ್ ಆಫ್ ದ ಬೆಸ್ಟ್ ನ ಹೇಳಲ್ಲ, ಸೀಕ್ರೆಟ್ ಅದು. 2ನೇದಿಂದ ಶುರು ಮಾಡ್ತೀನಿ. ಸರ್ಪ್ರೈಸ್ಗೆ ಸುಲ್ತಾನ್ ಫಸ್ಟ್ ಒನ್ ಯಾಕೋ ಹೇಳ್ತಾ ಇಲ್ಲ? ಹೌದು ಕರೆಕ್ಟ್, ಫಸ್ಟ್ ಒನ್ ಯಾಕೋ ಹೇಳ್ತಾ ಇಲ್ಲ? ನಮ್ಮ ಇಷ್ಟನಮ್ಮ. ಸರಿ ಗುರು, ಆಯ್ತು. ಮೊದಲನೇದು ಹೇಳ್ಬೇಡ, 2ನೇದು. ನಂದು 2ನೇ ಫೇವ್ರೇಟ್ ಬೆಂಗಳೂರು ನಾರ್ತ್ ಅಲ್ಲಿ ಶೇಷಾದ್ರಿಪುರಂ ಕಾಲೇಜ್ ಹತ್ರ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಎದುರುಗಡೆಗೆ ಶ್ರೀನಿವಾಸ ಬ್ರಾಹ್ಮಿನ್ಸ್ ಬೇಕರಿ ಪಕ್ಕದಲ್ಲಿ HVR ವೆಜ್ ಇದೆಯಲ್ಲ ಮಚ್ಚ, ಅದ್ರ ಕೆಂಪ್ ಚಟ್ನಿ ಚಿಂದಿ ಅನ್ಬಿಲೀವಬಲ್ ಅನ್ಕೊಳ್ಳಿ. 8:30 9 ಗಂಟೆ ಒಳಗಡೆ ಹೋದ್ರೆ ಮಾತ್ರ ಸಿಗೋದು. ಅದಾದ್ಮೇಲೆ ಸಿಗದೇ ಇಲ್ಲ, ಚಾನ್ಸ್ಲೆಸ್ ಅನ್ಕೊಳ್ಳಿ.
ಅದಕ್ಕೆ ಆ ರೇಂಜ್ ಜಗಾಡಿದೀನಿ ನನ್ ಜೊತೆ. ಯಾವತ್ತೋ? ಏಯ್ ನವೆಂಬರ್ ಅಲ್ಲಿ ಕಿರ್ಚಾಡ್ಬಿಟ್ಟಿಲ್ಲ, ಲೇಟ್ ಆಗಿ ಬಂದೆ ಸ್ವಲ್ಪ ಅಂತ. ಓ ಅದಾ ಮಗ, ಅದು ನಿನ್ಗೋಸ್ಕರ ನಿನ್ಗೆ ಇಷ್ಟ ಆಗ್ಲಿ ಅಂತ ಪ್ಲಾನ್ ಮಾಡಿದ್ದು ಮಚ್ಚ. ಬಿಡು ಹೋಗ್ಲಿ, ಅದ್ರ ಬಗ್ಗೆ ಎಲ್ಲ ಏನಕ್ಕೆ ನೆನ್ಪಿಸ್ತೀಯ ಇವಾಗ? ನಿನ್ಗೋಸ್ಕರ ಕಣೋ, ನಿನ್ಗೆ ಇಷ್ಟ ಆಗ್ಲಿ ಅಂತ. ನಗೋ ನಗೋ, ಲೋ ಅಕ್ಷಯ ನಗೋ. ಮಗ ದೋಸೆ ಚೆನ್ನಾಗಿರ್ಬೇಕು, ನಂಗೆ ಚಟ್ನಿ ಮ್ಯಾಟ್ರ್ ಆಗಲ್ಲ. ನಿಂದ ಯಾವಲ್ಲ ಹಿಂಗೆ ಅಲ್ಲ, ಬಿರಿಯಾನಿ ಜೊತೆ ಲಸ್ಸಿ ಚೆನ್ನಾಗಿರ್ಬೇಕು, ಲಸ್ಸಿ ಜೊತೆ ಪುಳಿಯೋಗರೆ ಚೆನ್ನಾಗಿರ್ಬೇಕು, ಪುಳಿಯೋಗರೆಗೆ ಸಕ್ಕರೆ ಹಾಕೊಂಡ್ ತಿನ್ನೋದು. ನಾಲ್ಗೆನ ಏನೋ ನಿಂದಲೇ ಇತ್ತು. ಲೇ ನಮ್ಗ್ ಗೊತ್ತಿಲ್ವಾ ದೋಸೆ ಚೆನ್ನಾಗಿರ್ಬೇಕು ಅಂತ? ಲೇ ಹೇಳಪ್ಪ ಸಾಕು ನೀನು. ಲೋ ಗುರು, ಅದು ಚಿಕ್ಕ ವಯಸ್ಸಲ್ಲ ಮಚ್ಚ. ಮೊದಲು ನೀವಿಬ್ರು ನನ್ನನ್ನು ಕಿಂಡಲ್ ಮಾಡೋದು ಬಿಡ್ರಲ್ಲ. ಸರಿ ಹೇಳ್ತೀನಿ ಕೇಳಿಸ್ಕೊ. ನನಗೆ ವಿದ್ಯಾರ್ಥಿ ಭವನ CTR ಏನು? ವಿದ್ಯಾರ್ಥಿ ಭವನಲ್ಲಿ ಕೊಡುವ ಚಾಕ್ಪೀಸ್ ಚಟ್ನಿ ಇಷ್ಟನಾ ಇವನ್ಗೆ? ಮಚ್ಚ ಆದ್ರೂ ಚಿಕ್ಕ ವಯಸ್ಸಲ್ಲಿ ಹೆವಿ ತಿಂತಾ ಇದ್ದೆ ದೋಸೆ. ಇವಾಗ ಒಂಥರ ಒಪಿನಿಯನ್ನೇ ಇಲ್ಲ ಮಚ್ಚ. ಏನಾಗ್ತದೆ ಗೊತ್ತಾಗ್ತಲ್ಲ ನನಗೆ. ಓಹೋ ದೊಡ್ಡನಾಗ್ಬಿಟ್ಟ ಮಚ್ಚ. ಬಲೇ ಟಾಪ್ ಜಿ ನನ್ನ ಮಗ ಕಣ ನೀನು. ಅಭಿ ನಿಂದೇಳೋ ಟಾಪ್ 3. ನಮ್ಮನೆ ಹತ್ರ ಒಂದು ಏನ್ರ ಅವಾಗಿಂದ ಚಟ್ನಿ ಅಂತ ಇದ್ದೀರಾ? ಮಧ್ಯಾಹ್ನ ಆಯ್ತು, ಊಟ ಕೊಡ್ರಿ. ಆಯ್ತು ತಿರುಗೋಡು ಹೋಗ್ತೀವಿ. ಇದೊಂದು ಬಾಕಿ ಇತ್ತು, ಬರ್ರಪ್ಪ. ಆಯ್ತು ಬರ್ರಪ್ಪ. Ta ta